ಕೂತ್ಕೊಂಡಿದ್ದಾರೋ ಅವರು ಬಾಯಿಂದ ಎಂತೆಂಥ ಮಾತುಗಳನ್ನು ಉದುರಿಸ್ತಾರೆ. ನೀವೇ ಆಯ್ಕೆ ಸಂವಿಧಾನದ ಹೆಸರು ಹೇಳಿ ಮಾತುಗಳನ್ನು ಉದುರಿಸ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕೋ ಬೇಡವೋ, ಕೇಳಬೇಕೋ ಬೇಡವೋ? ನಾವು ಭೀಮನ ಮತ್ತು ಇನ್ನೊಂದು ಪ್ರಸ್ತುತತೆ ನಾ ಹೇಳಿದ್ನಲ್ಲ, ಬಂಡೆ ದರ ಅಥವಾ ವೋಟಿಂಗ್ ಪವರ್ ಅನ್ನುವಾಗಲೇ ಹೇಳ್ಬಿಡ್ತೀನಿ. ಈಗ ಧೈರ್ಯ ಬೇರೆ ಯಾರಿಗೂ ಇಲ್ಲ, ಭೀಮನ ಮಕ್ಕಳಿಗೆ ಮಾತ್ರ ಆ ಧೈರ್ಯ ಇರೋದು. ಬಸವಣ್ಣನ ಮಕ್ಕಳಿಗೆ, ಭೀಮಣ್ಣನ ಮಕ್ಕಳಿಗೆ ಮಾತ್ರ ಅದನ್ನ ಕೇಳುವಂತ ಧೈರ್ಯ. ಯಾಕ್ರಿ ಈ ತರ ಹೇಳಿದ್ರಿ? ಈ ಕೇಳುವ ಧೈರ್ಯ ಇದೆ. ನಮಗೆ ಯಾವುದೇ ಹಣೆಪಟ್ಟಿ ಇಟ್ಟರೂ ಪರವಾಗಿ ಸಹ ಅವಕಾಶ ಇರಬೇಕು. ಇಂಥ ವಿಜಾಪುರದ ಗಟ್ಟಿನೆಲ್ಲ ನಿಜವಾಗಿ ನಾನೀಗ ನಿನ್ನೆ ಇಡೀ ಬಂದೋಳು ಮತ್ತು ಇವತ್ತು ಬೆಳಗ್ಗೆ ಬಂದೋಳು, ನಮ್ಮ ವಿಜಾಪುರದಲ್ಲಿ ಇರುವಂತಹ ಒಂದೇ ಒಂದು ಸ್ಮಾರಕ ಏನಾದರೂ ಫಾರಿನಲ್ಲಿ, ಸ್ಪೇನಲ್ಲೋ ಫ್ರಾನ್ಸಲ್ಲೋ ಇದ್ದಿದ್ರೆ ಅವರು ಕೋಟಿಗಟ್ಟಲೆ ಇಷ್ಟೊತ್ತಿಗೆ ದುಡ್ಡನ್ನು ಮಾಡಿರ್ತಿದ್ರು. ಅಲ್ಲಿ ಲಕ್ಷಾಂತರ ಜನರನ್ನ ಅಷ್ಟು ಕರ್ನಾಟಕ ಆದ ಈ 70 ವರ್ಷಗಳಲ್ಲಿ, ಭಾರತ ಸ್ವಾತಂತ್ರ್ಯ ಬಂದ 70 ವರ್ಷಗಳಲ್ಲಿ ಯಾರಾದರೂ ಚೀಫ್ ಮಿನಿಸ್ಟರ್ ಆಗೋಗಿದಾರಾ ಬಿಜಾಪುರ ಜಿಲ್ಲೆಯಿಂದ? ಆಗಿದಾರಾ? ಹಾಗಾದ್ರೆ ನಾನು ಯಾರ ಹೆಸರನ್ನ ಹೇಳಲ್ಲ, ಯಾವ ವ್ಯಕ್ತಿಯ ಪರವಾಗಿ ಅಥವಾ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಒಂದು ಪ್ರಜಾಪ್ರಭುತ್ವ ಅಂತ ಹೇಳಿದ ಮೇಲೆ ಅಲ್ಲಿ ಒಂದು ಪ್ರಾದೇಶಿಕವಾಗಿ ಪ್ರತಿಯೊಬ್ಬರಿಗೂ ಸಾಮುದಾಯಿಕವಾಗಿ ಯಾವ ರೀತಿ ನಾವೇನಾದರೂ ತಯಾರು ಮಾಡಿದರೆ, ಈ ವಿಜಾಪುರ ಅನ್ನುವಂಥದ್ದು ಇದು ಅಂತಿಂತ ನೆಲ ಅಲ್ಲ. ಇಂಥ ನೆಲ ಎಂಥ ನಾಯಕಿಯನ್ನ ಎಂಥ ಹುದುರಿ ಬಿದ್ದೋಗಿದ್ದಾರೆ. ಅದನ್ನೆಲ್ಲ ನಾವು ಸರಿಯಾಗಿ ಮೇಂಟೈನ್ ಮಾಡಿ, ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡಿ, ಒಳ್ಳೆ ಗೈಡ್ಗಳನ್ನ, ಒಳ್ಳೆ ಗೈಡ್ ಅಂದ್ರೆ ನಿಜ ಮಾನ್ಯರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಜಯದೇವಿ ಗಾಯಕವ ಉಪನ್ಯಾಸಕರಾದ ಡಾಕ್ಟರ್ ಎಚ್.ಎಸ್. ಅನುಪಮ ವೈದ್ಯ, ಲೇಖಕಿ ಮತ್ತು ವೇದಿಕೆಗೆ ಆಗಮಿಸಬೇಕೆಂದು ಅವರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಕೇಳ್ಕೊತಾ ಇದ್ದೇನೆ. ನೀರು ಎರೆವರು ನಮ್ಮ ಜ್ಞಾನದ ಕುಡಿಯ ತಾಗಿಸಿ ನಮ್ಮ ಬಾಳನ್ನು ಬೆಳಗಿಸಿ ಎಂಬ ವಿದ್ಯುಕ್ತವಾಗಿ ಚಾಲನೆಗೊಳ್ಳುತ್ತದೆ. ನಾವು ದೀಪಗಳನ್ನು ಸೇರಿ ತೆಗೆದು ಬೆಳಗೋಡಿ ದೀಪವನ್ನು ಅಂಧಕಾರವನ್ನು ಹೊಡೆದು ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾಗಿ ಪುಷ್ಪ ನಮನವನ್ನು ವಿಜಯಪುರದ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಸರ್ಕಾರ ಅವರು ಭಕ್ತಿಪೂರ್ವಕವಾಗಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ವಿನಂತಿಸಿಕೊಳ್ತಾ, ಮಾನ್ಯ ಉದ್ಘಾಟನೆಯನ್ನು ನೆರವೇರಿಸಿದ ಮಾನ್ಯ ಉಸ್ತುವಾರಿ ಸಚಿವರ ಮೊದಲು ನಾವೆಲ್ಲ ಉಪನ್ಯಾಸವನ್ನ ಕೇಳೋಣ. ಭೀಮರಾಜ್ ಜಿಗ್ಜನ್ಗಿ ಸರ್ ಅವರು ಸಹ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಅವರಿಗೂ ಸಹ ಸ್ವಾಗತವನ್ನ. ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತ ನೀಡಲು ಆಗಮಿಸಿರುವಂತಹ ಡಾಕ್ಟರ್ ಎಚ್.ಎಸ್. ಅನುಪಮ ವೈದ್ಯೆ, ಲೇಖಕಿ ಮತ್ತು ಸಾಮಾಜಿಕ ಕಾರ್ಯಕರ್ತ. ಇಲ್ಲಿ ನಿಪ್ಪಾಣಿಗೆ ಬಂದೋಗಿದ್ದಾರೆ, ಇಲ್ಲಿಗೆ ಬಂದೋಗಿದ್ದಾರೆ. ನೀವು ಬಿಜಾಪುರದಲ್ಲಿ ವಗ್ಗನ್ ಅವರು ಅವ್ರ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಷ್ಟು ಜನ ಬಂದೋಗಿರುವಂತಹ ಒಂದು ನೆಲದಲ್ಲಿ ರೈತ ಚಳವಳಿ, ಕಾಕಾ ಕಾರ್ಖಾನೆ ಸೌಕಾಲದಲ್ಲಿ ಗಾಂಧೀಜಿಯವರ ಚಳವಳಿ, ಬಾಬಾ ಸಾಹೇಬರ ಚಳವಳಿ, ಮತ್ತೆ ನೆನ್ಬಿಟ್ಕೊಳ್ಳೋಣ ಫಗು ಹಳಕಟ್ಟಿ ಅವರಿದ್ರಲ್ಲ ಅಬ್ರಾಹ್ಮಣ ಚಳವಳಿ. ಅಂದ್ರೆ ಅಬ್ರಾಹ್ಮಣ ಅಂದ್ರೆ ಯಾವುದೋ ಒಂದು ಸಮುದಾಯದ ವಿರುದ್ಧ ಮಾತಾಡ್ತಾ ಇರೋದಲ್ಲ. ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ, ಅದು ಈ ಸಮಾಜದಲ್ಲಿ ತಪ್ಪು, ಈ ಸಮಾಜದಲ್ಲಿ ಎಲ್ಲರೂ ಸಮಾನ ಅಂತ ಹೇಳಿ ಶುರುವಾದ ಚಳವಳಿ ಇದೆಯಲ್ಲ, ನಾವು ಅದನ್ನ ಪೆರಿಯಾರ್ ಮತ್ತು ಮಹಾರಾಷ್ಟ್ರ ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ ಮಾತಾಡ್ತೀವಿ. ನಿಜವಾಗಿ ಈ ಬಿಜಾಪುರ ಜಿಲ್ಲೆಯಲ್ಲಿ ಅಬ್ರಾಹ್ಮಣ ಚಳವಳಿಯ ಆಳವಾದ ಬೇರುಗಳಿದೆ. ನಾವು ಅದ್ರ ಬಗ್ಗೆ ಸಂಶೋಧನೆ ಮಾಡಿಲ್ಲ. ವಚನಗಳ ಬಗ್ಗೆ, ಹಳಕಟ್ಟಿ ಬಗ್ಗೆ, ಅಥವಾ ನಮ್ಮ ಹರಡೇಕರ್ ಮಂಜಪ್ಪನವ್ರ ಬಗ್ಗೆ, ಕಾಕಾ ಕಾಲು ಎಂತೆಂಥವರೆಲ್ಲ ಆಗೋಗಿದ್ದಾರೆ, ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನಮ್ಮ ದಕ್ಷಿಣ ಕನ್ನಡ, ನಾನು ಸಹ ಅಲ್ಲಿಂದಲೇ ಬಂದೋಳು. ಮಲೆನಾಡವರಿಗೆ ಬಿಜಾಪುರ ಅಂದ್ರೆ ಬರದ ನಾಡು, ಗುಲ್ಬರ್ಗ ಅಂದ್ರೆ ಬರದ ನಾಡು. ನಾನು ನಮ್ಮ ಫ್ರೆಂಡ್ಸಿಗೆ ಕಂಟೆಸ್ಟ್ ಮಾಡ್ತೀನಿ, ಹೋಗಿದ್ದೀರಿ ಅಂದ್ರೆ ನೀವು ಬಿಜಾಪುರಕ್ಕೆ, ಹೋಗಿದ್ದೀರಿ ಅಂದ್ರೆ ನೀವು ಕಲಬುರ್ಗಿಗೆ ಹೋಗ್ಬರ್ರಿ. ಕಲಬುರ್ಗಿಗಲ್ಲಿ ಎಷ್ಟು ಹಸಿರು ಮರ, ಆಲ್ಮಟ್ಟಿ ಡ್ಯಾಮ್ ಆದ್ಮೇಲೆ ಎಂತೆಂಥ ದ್ರಾಕ್ಷಿ ಬೆಳೀತಾರೆ, ಯಾಕೆ ಬರದ ನಾಡು ಅಂತ ಹಳೆ ಪಟ್ಟ ಕಟ್ಬಿಟ್ಟಿದ್ದೀರಾ? ಅಂದ್ರೆ ನಾನು ಏನು ಹೇಳಕ್ ಇಷ್ಟಪಡ್ತಿದ್ದೀನಿ ನಮ್ಮ ಬಂಧುಗಳೇ, ನಿಮ್ಮ ಊರು ಬರದ ನಾಡಲ್ಲ. ಬೌದ್ಧಿಕ ಬರನೂ ಇಲ್ಲ ಇಲ್ಲಿ, ಮತ್ತೆ ನಾಯಕತ್ವ ನಾಯಕಿತ್ವದ ಬರನೂ ಇಲ್ಲಿಲ್ಲ, ಮತ್ತೆ ಸಂಪನ್ಮೂಲದ ಬರನೂ ಇಲ್ಲ. ಇಲ್ಲಿರುವ ಬರ ಯಾವ್ದಪ್ಪ ಅಂದ್ರೆ ಹೋರಾಟದ ಬರ. ಒಗ್ಗೂಡಿ ಹೋರಾಟ ಏನೋ ಒಂದನ್ನ ಮಾಡಬೇಕು ಅನ್ನುವ ಬರ ಇರೋದ್ರಿಂದ ನಿಮ್ಮ ಜಿಲ್ಲೆ ಎದ್ದು ಕಾಣೋ ಹಂಗಾಗಕ್ಕೆ ಆಗಿಲ್ಲ. ಇದನ್ನ ನಾವು ಬಾಬಾ ಸಾಹೇಬ್ರ ನೆನಪಲ್ಲಿ ಇದನ್ನ ನಾವು ಪೂರೈಸ್ಕೊಳ್ಬೇಕಾಗಿದೆ. ಮತ್ತೆ ಬಾಬಾ ಸಾಹೇಬ್ರು ಇದೇ ಮಾಡಿದ್ರು ಅನ್ನೋದನ್ನ ನಾವು ನೆನ್ಪಿಟ್ಕೊಂಡು ಮನನ ಮಾಡ್ಕೊಳ್ಬೇಕಾಗಿದೆ. ಭೀಮಾನುಯಾಯಿಗಳಿಗೆ, ಬುದ್ಧಾನುಯಾಯಿಗಳಿಗೆ, ಬಸವಾನುಯಾಯಿಗಳಿಗೆ ಮಾತ್ರ ಈ ಅನುಯಾಯಿತ್ವ ಅನ್ನೋದನ್ನ ಕೇವಲ ಸಂಕೇತ ರೂಪದಲ್ಲಿ ಇಟ್ಕೊಂಡವರಿಗಲ್ಲ, ಉಳಿದವರಿಗೆ ಈ ಒಂದು ನೈತಿಕ ಧೈರ್ಯ ನಮ್ಮ ಒಳಗಡೆ ಇದೆ. ಆ ಒಳಗಿರುವ ಧೈರ್ಯವನ್ನ ಮಾತುಗಳಾಗಿ ಯಾಕೆ ಬಿಜಾಪುರ ಜನತೆ ಕನ್ವರ್ಟ್ ಮಾಡ್ತಾ ಇಲ್ಲ? ನೀವು ಹೋರಾಟ ಮಾಡಿ, ನಿಮ್ಗೆ ಅಂತಾನೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ